ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ತುಂಬ ಜನದ ತಲೆಯಲ್ಲಿದೆ, ಸೊ ಬ್ರಷ್ ಕಟರ್ ಅಂದರೆ ಯಾವ ಥರ ಇರಬೇಕು ಅಂತ ಎಲ್ಲರೂ ನೋಡಿದ್ದಾರೆ. ಬಟ್ ಒಂದು ಕಮ್ಮಿ ಬೆಲೆಯ ಬ್ರಷ್ ಕಟರ್ ಯಾವ ಥರ ಇರುತ್ತೆ ಮತ್ತು ನಾವು ಇಷ್ಟು ಕಮ್ಮಿ ಬೆಲೆ ತೊಗೊಳೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ತುಂಬ ಜನದ ತಲೆಯಲ್ಲಿ ಏನಿದೆ ಅಂದರೆ, ಈ ದೊಡ್ಡ ದೊಡ್ಡ ಕಂಪ್ನಿ ಆದ ಸ್ಟಿಲ್ಟು ಇಲ್ಲ ಹೋಂಡಾ ಇದ್ರ ಬ್ರಷ್ ಕಟ್ರ್ ತೊಗೊಂಡ್ರೆ ಮಾತ್ರ ಬಾಳಿಕೆ ಬರುತ್ತೆ, ಇನ್ನು ಮಿಕ್ಕಿದವು ಯಾವುವು ಅಂತ ಬಾಳಿಕೆ ಬರಲ್ಲ ಅಂತಲೂ ಇದೆ. ಸೊ ಇದು ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ರೈತ ಮಿತ್ರ, ನಿಮಗೊಂದು ತುಂಬಾ ಕಮ್ಮಿ ಬೆಲೆಯ ಒಳ್ಳೆ ಬ್ರಷ್ ಕಟರ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನಲ್ ವಿಡಿಯೋ ಅಲ್ಲ, ಯಾಕೆಂದರೆ ತುಂಬ ಜನಕ್ಕೆ ಈ ಅಂಗಡಿಯವರು ಮೋಸ ಮಾಡ್ತಾ ಇದ್ದಾರೆ. ಸಾರಿ ಈ ಮಾತು ಹೇಳೋದಕ್ಕೆ ಕ್ಷಮಿಸಿ, ಬಟ್ ಖಂಡಿತ ತುಂಬ ಜನ ರೈತರಿಗೆ, ಮುಗ್ಧ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಯಾವುದೋ ಒಂದು ಚೈನಾಯಿಂದ ಬಂದಿರೋ ಬ್ರಷ್ ಕಟರ್ಗೆ 18,000 20,000 ಇಸ್ಕೊತಾ ಇದ್ದಾರೆ. ನಾವು ಇಂಡಿಯಾದಲ್ಲಿ ಸಿಕ್ಕೋ ಅಂತ ಈ ಎರಡು ಕಂಪ್ನಿ ಬಿಟ್ಟು, ಸ್ಟಿಲ್ಟು ಮತ್ತು ಹೋಂಡಾ, ಈ ಎರಡು ಕಂಪ್ನಿ ಬಿಟ್ಟು ಮಿಕ್ಕಿದ್ದು ಯಾವುದೇ ಬ್ರಷ್ ಕಟ್ರ್ ಸಿಕ್ಕುತ್ತೆ ಪ್ರತಿಯೊಂದು ಚೈನಾಯಿಂದನೇ ಬಂದಿರೋದು. ಮ್ಯಾಕ್ಸಿಮಮ್ 7,500 8,000 ರೂಪಾಯಿ ಮೇಲೆ ದಯವಿಟ್ಟು ಕೊಡಬೇಡಿ ನನ್ನ ರೈತ ಮಿತ್ರ. ಸೊ ಅಷ್ಟೇ ಅದ್ರ ಬೆಲೆ. ಇನ್ನೊಂದು ಸ್ವಲ್ಪ ನೀವು ಒಂದು 10,000ವರೆಗೂ ಕೊಡ್ತೀರಾ ಅಂದರೆ ಅದನ್ನು ನೋಡಿ, ಈ ಥರ ಒಂದಷ್ಟು ಅಟ್ಯಾಚ್ಮೆಂಟ್ಸ್ ಇರಬೇಕು. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಈಗ ನೋಡಿ, ಇದೇ ನಾನು ಹೇಳಿದಂಥ ಬ್ರಷ್ ಕಟರು. ಇದಕ್ಕೆ ನೋಡಿ ಹಿಂದೆಗಡೆ 2 ಚಕ್ರಗಳಿದೆ, ಮತ್ತು ಒಂದು ಸ್ಟ್ಯಾಂಡ್ ಬರುತ್ತೆ, ಮತ್ತು ಮುಂದೆಗಡೆ ನಿಮ್ಗೆ ಆ ಬ್ರಷ್ ಕಟ್ ಮಾಡೋವಂಥ ವೈರ್ಸ್ ಹಾಕೋ ಜಾಗ. ಸೊ ಇದು ಸೇಮ್ ಅದೇ ಇಂಜಿನು, ನೀವು ಯಾರದೇ ತೊಗೊಳ್ಳಿ ನೋಡಿ, ಇಲ್ಲೊಂದು ಲೇಬಲ್ ಅಷ್ಟೇ ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ಇಂಜಿನ್ ಎಲ್ಲನೂ ಚೈನಾಯಿಂದನೇ ಬರೋದು. ಇನ್ನು ಯಾರು ಇಲ್ಲಿ ಮಾಡೋರು ಅನ್ನೋರು ಯಾರೂ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಸುಮ್ಮನೆ ಜನಗಳಿಗೆ ಅರ್ಧ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಷ್ಟೇ. ಇದ್ರ ಬೆಲೆ ಬಂದು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಸೊ ಇದನ್ನು ಈಗ ನಾವು ಸ್ಟಾರ್ಟ್ ಮಾಡೋಣ, ಮತ್ತು ಇದು ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಇದು ಕೂಡ ಸಿಂಪಲ್ಲಾಗಿ ಎಲ್ಲ ಬ್ರಷ್ ಕಟರ್ ಸ್ಟಾರ್ಟ್ ಆಗೋ ಥರನೇ ಸ್ಟಾರ್ಟ್ ಆಗೋದು. ಮತ್ತು ಇದು ಎಷ್ಟು ಈಸಿ, ಈ ವೀಲ್ಸು ಮತ್ತು ಈ ಹ್ಯಾಂಡಲ್ ಹಾಕಿರೋದ್ರಿಂದ ಸೊ ಇದು ಎಷ್ಟು ಈಸಿ ಇದೆ ಇದನ್ನು ನಿಮ್ಮ ತೋಟದಲ್ಲಿ ತಳ್ಳಾಡೋದಕ್ಕೆ, ಬ್ರಷ್ ಕಟ್ ಮಾಡೋದಕ್ಕೆ ಅಂತ ಈಗ ತೋರಿಸಿ. ನೋಡಿ, ಈಗ ಇಲ್ಲಿಂದ ನಾವು ತಳ್ತೀವಿ, ಬೇರೆದೆಲ್ಲ ಎತ್ಕೊಂಡು ಹೋಗಬೇಕು. ನೋಡಿ ಆರಾಮಾಗಿ ಹಿಂಗೆ ತಳ್ಕೊಂಡು ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನೀವು ಸಾಗಿಸ್ಬೋದು. ಮತ್ತು ನಿಮಗೆ ವೈಬ್ರೇಷನ್ ಬರಲ್ಲ, ಹೆಗಲ ಮೇಲೆ ಹೊತ್ಕೊಂಡು ವಯಸ್ಸಾದವ್ರು ಕೂಡ ಹೊಡಿಬೋದು. ಸೊ ಯಾವುದೇ ರೀತಿಯಾದಂಥ ಏನು ಸಮಸ್ಯೆ ಬರೋದಿಲ್ಲ, ಮತ್ತು ನಿಮ್ಗೆ ಒಂಚೂರು ವೈಬ್ರೇಷನ್ ಇಲ್ಲ ಇದರಲ್ಲಿ. ಓಕೆ, ಆರಾಮಾಗಿ ನೀವು ಕಟ್ ಮಾಡ್ಬೋದು. ಅಂದರೆ ಏನೋ ದೊಡ್ಡ ನೀವು ಬೈಕೆಲ್ಲ ಓಡಿಸೋರು ಎಷ್ಟಿರುತ್ತೋ ಅಷ್ಟೇ ವೈಬ್ರೇಷನ್ ಇರೋದು. ನಮ್ಮ ಈ ವೀಡ್ ಕಟ್ಟರ್ ಎಲ್ಲ ಬರುತ್ತಲ್ಲ, ಇನ್ನೊಂದು ಏನು ಹೇಳ್ತಾರೆ ರೋಟಾವೈಟ್ರು ಮತ್ತು ಪವರ್ ಟಿಲ್ಲರ್, ಅದೆಲ್ಲ ತುಂಬ ವೈಬ್ರೇಷನ್ಸ್ ಬರುತ್ತೆ. ಬಟ್ ಇದರಲ್ಲಿ ಏನು ವೈಬ್ರೇಷನ್ ಪ್ಲಸ್ ಇನ್ನೂ ಒಂದೇನೆಂದರೆ ನೋಡಿ, ಇದಕ್ಕೆ 2 ರಬ್ಬರ್ ಟೈರ್ ಕೊಟ್ಟಿರ್ತಾರೆ. ಸೊ ಇದಕ್ಕೂ ನಿಮಗೆ ನೀವು ಏರ್ ಹಾಕ್ಕೊಳೋದಕ್ಕೆ ನಿಮ್ಗೆ 2 ವಾಲ್ ಪಿನ್ ಇರುತ್ತೆ. ಸೊ ನೀವು ಅವಾಗ ಇದು ಕರೆಕ್ಟಾಗಿ ಏರ್ ಮೇಂಟೈನ್ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಆರಾಮಾಗಿ ಓಡಾಡಿಸ್ಬೋದು. ಈಗ ಬನ್ನಿ ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಆ್ಯಸ್ ಯೂಶುವಲ್ ನಾವು ಫಸ್ಟು ಇಲ್ಲೊಂದು ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ, ಅದನ್ನು ಫಸ್ಟ್ ಆನ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಒಂದು ಕಾರ್ಬೋರೇಟ್ರಲ್ಲಿ ಆಯಿಲ್ನ ನಿಮಗೆ ಪುಷ್ ಮಾಡೋಕ್ಕೆ ಅಂತ ಒಂದು ಬಟನ್ ಇದೆ ಕೆಳಗಡೆ. ನಾನು ಫೋಟೋ ತೆಗೆದು ಹಾಕ್ತೀನಿ ಸಾಧ್ಯವಾದರೆ. ನೋಡಿ ಇಲ್ಲಿ ಬರುತ್ತೆ ಕ್ಯಾಮ್ರಾದಲ್ಲಿ ಇದನ್ನು ಪ್ರೆಸ್ ಮಾಡಿ ಫಸ್ಟ್ ಒಂದು ಟೈಮ್ ಫ್ಯೂಯಲ್ ಆಚೆ ತಕ್ಕೊಂಡು ಈಗ ಸ್ಟಾರ್ಟ್ ಮಾಡ್ಬೋದು. ನೋಡಿ ಸಕ್ಕತ್ತಾಗಿ ಸ್ಟಾರ್ಟ್ ಆಗಿದೆ. ನೋಡಿ ನಿಮ್ಮ ಕೆಲಸ ಎಲ್ಲ ಆದಮೇಲೆ ತೊಗೊಂಬಂದು ಒಂದು ಕಡೆ ನೀಟಾಗಿ ಪಾರ್ಕ್ ಮಾಡಿಬಿಟ್ಟು ಈ ಥರ ಸ್ಟ್ಯಾಂಡ್ ಹಾಕ್ಬಿಟ್ರೆ ಆರಾಮಾಗಿ ನಿಮ್ಮ ಬ್ರಷ್ ಕಟರು ನಿಮ್ಮ ಒಂದು ಕಡೆ ನಿಲ್ಲುತ್ತೆ. ಇದನ್ನು ಒತ್ಕೊಂಡು ಹೋಗೋವಂಥ ಸಮಸ್ಯೆ ಇಲ್ಲ, ವೆರಿ ಈಸಿ. ಮತ್ತು ಹೆಂಗೆ ನಿಂತ್ಕೋ ಮತ್ತು ನೋಡಿ ಇದರಲ್ಲಿ ನಿಮಗೆ 4 ಥರ ಅಡ್ಜಸ್ಟ್ಮೆಂಟ್ ಇದೆ. ಸೊ ನಿಮ್ಮ ಹೈಟ್ ಅನುಸಾರ ಮಾಡ್ಕೊಬೋದು. ಮತ್ತು ನಿಮಗೆ ಬ್ರಷ್ ಕಟರು ಎಷ್ಟು ಕೆಳಗೆ ಹೊಡಿಬೇಕು ಅನ್ನೋದ್ರು ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲಿದೆ. ಇದನ್ನು ನಾವಿಲ್ಲಿ ಆ್ಯಕ್ಚುಲಿ 2ನೇದಕ್ಕೆ ಹಾಕಿದ್ದೀವಿ. ನೀವೇನೋ ಮೊದಲನೇದಕ್ಕೆ ಹಾಕಿದ್ರೆ ಪೂರ್ತಿ ಕೆಳಗಡೆ ಹೊಡೆಯುತ್ತೆ ಮತ್ತು ನಿಮಗೆ ತುಂಬ ಈಸಿನೂ ಆಗುತ್ತೆ ಹ್ಯಾಂಡ್ಲಿಂಗು. ಸೊ ಇಲ್ಲೂ ಕೂಡ 4 ಅಡ್ಜಸ್ಟ್ಮೆಂಟ್ ಇದೆ, ಇಲ್ಲೂ ಕೂಡ 4 ಅಡ್ಜಸ್ಟ್ಮೆಂಟ್ ಇದೆ. ನೋಡಿ ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ಸ್
ಇರೋವಂಥ ಬ್ರಷ್ ಕಟ್ಟರ್. ತಳ್ಳಪ್ಪ ನೋಡಿ, ನನ್ನ ಮಗನೂ ಕೂಡ ತಳ್ಬೋದು. ಎಷ್ಟು ಈಸಿಯಾಗಿ ನೋಡಿ, ಎಷ್ಟು ಜೋರಾಗಿ ತಳ್ತಾ ಇದ್ದಾನೆ. ಒಂದು 6 ವರ್ಷದ್ದು ಹುಡುಗ ಕೂಡ ತಳ್ಳೋ ಅಂಥ ಬ್ರಷ್ ಕಟರ್ ಇದು. ಸೊ ಆರಾಮಾಗಿ ಅಲ್ಲೇ ಪಾರ್ಕ್ ಮಾಡು ಮಯಾಂಕ್, ಇಲ್ಲೇ ನಿಲ್ಲಿಸು. ನೋಡಿ ಇಷ್ಟ, ಒಂದು ಚಿಕ್ಕದು ಒಂದು ಸ್ಟ್ಯಾಂಡ್ ಹಾಕಿದ್ರೆ ನೋಡಿ ಆರಾಮಾಗಿ ನಿಂತ್ಕೊಳುತ್ತೆ. ಸೊ ಈ ಥರ ಈಸಿ ಯಾರೊಬ್ಬರು ಕೂಡ ಉಪಯೋಗಿಸ್ಬೋದು. ನೋಡಿದ್ರಲ್ಲ ಹೇಗಿತ್ತು ಈ ಬ್ರಷ್ ಕಟರ್ ಅಂತ. ಇದ್ರ ಬೆಲೆ ಕೇವಲ 10,500 ರೂಪಾಯಿ ಮಾತ್ರ. ಸೊ ತುಂಬ ಕಡೆ ಇದ್ರ ಬೆಲೆ 12,000, 15,000, 18,000, 20,000 ಮಾರ್ತಾ ಇದ್ದಾರೆ. ಬಟ್ ಇದ್ರ ಬೆಲೆ ಕೇವಲ 10,500 ರೂಪಾಯಿ ಮಾತ್ರ. ದಯವಿಟ್ಟು 10,500 ರೂಪಾಯಿ ಮೇಲೆ ಯಾರೂ ಕೂಡ ದುಡ್ಡು ಕೊಡಬೇಡಿ. ಅದಕ್ಕಿಂತ ಹೆಚ್ಚಿಗೆ ಇದಕ್ಕೆ ಅವ್ರಿಗೆ ಬಂದಿರೋ ಪ್ರೈಸಸ್ಸು ಅಷ್ಟಿಷ್ಟು ಒಳಗೇ ಇದೆ. ಅವ್ರಿಗೆ 10,000 ಕೊಟ್ಟರೆ ಒಳ್ಳೆ ಲಾಭದಲ್ಲೇ ಅವರು ಇರ್ತಾರೆ. ಸೊ ಇದಕ್ಕಿಂತ ಹೆಚ್ಚಿಗೆ ಕೊಡಬೇಡಿ ರೈತರು. ಸೊ ದಯವಿಟ್ಟು ಮೋಸ ಹೋಗೋದು ಬೇಡ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗಾದ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೊಂದು ಪುಟ್ಟದಾದಂಥ ವಿಡಿಯೋ. ಸೊ ನಮ್ಮ ರೈತರುಗಳಿಗೆ ಮೋಸ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಅಷ್ಟೇ ಮಾಡಿರೋದು. ತುಂಬಾ ಧನ್ಯವಾದಗಳು. ಶುಭ ದಿನ.